ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಕೂಡ ಒಂದು ಪಪ್ಪಾಯ ನೋಡಿತ್ತು ಅಂತೇಳಿ ಪಪ್ಪಾಯ ತೋಟದ ಹತ್ರ ಲೇಬರ್ನೆಲ್ಲ ಕರ್ಕೊಂಡು ತೋಟದ ಹತ್ರ ಬಿಟ್ಟೆ. ಸೊ ನಮಗೆ ಕಾಣೋದು ಮಾರ್ಕೆಟಲ್ಲಿ ಒಂದು ಪಪ್ಪಾಯ ಹಣ್ಣು ಮಾತ್ರ. ಬಟ್ ಆದರೆ ಆ ಪಪ್ಪಾಯ ಹಣ್ಣಿನ ಹಿಂದೆ ಎಷ್ಟು ಜನರ ಪರಿಶ್ರಮ ಇರುತ್ತೆ, ಎಷ್ಟು ಜನರ ಬೆವರಿರುತ್ತೆ ಅನ್ನೋದು ಸೊ ನಾವು ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಪಪ್ಪಾಯೆಲ್ಲ ಲೋಡೆ ಮಾಡಿಕೊಂಡು ಸೊ ಮತ್ತೆ ಹುಡುಗನೆಲ್ಲ ಕರ್ಕೊಂಡು ಅವರು ಊರ ಹತ್ರ ಬಿಟ್ಟು ಸೊ ನಾವು ಬೆಂಗಳೂರು ಕಡೆ ಹೊರಟೆ. ಹಾಗೆ ನಮ್ಮದು ಗಾಡಿದು ಆರನ್ನು ಫೀಸ್ ಹೋಗಿತ್ತು. ಹಾಗೆ ದುರ್ಗದಲ್ಲಿ ಬಂದು ಅದನ್ನು ಫೀಸ್ ತೊಗೊಳಕ್ಕೆ ಅಂತ ಹೋದೆ. ಸೊ ಆವಾಗ ಅದು ಗ್ಲಾಸ್ ಕ್ಲೀನರ್ ಒಂದು ಕಣ್ಣಿಗೆ ಬಿತ್ತು. ಸೊ ನಮ್ಗೆ ಅದು ಅವಶ್ಯಕತೆ ಇತ್ತು ಅಂತೇಳಿ ಅದನ್ನೊಂದು ತೊಗೊಂಡು ಸೊ ಮತ್ತೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ. ಹಿರಿಯೂರು ಟೋಲ್ ಆದಮೇಲೆ ಡೌನಿಗೆ ತುಂಬ ಲಾರಿಗಳು ನಿಂತಿದ್ದೆ. ಯಾಕೆ ಪ್ರತಿ ಸಲ ಅಬ್ಸರ್ವ್ ಮಾಡ್ತಾಯಿದ್ದೆ ಯಾಕೆ ಇಷ್ಟೊಂದು ನಿಂತಿರ್ತಾರೆ ಅಂತೇಳಿ. ಇವತ್ತು ಟೈಮ್ ಇತ್ತು ಅಂತೇಳಿ ನಾನು ಅದನ್ನು ಗಾಡಿ ಸೈಡ್ಗೆ ಹಾಕಿ ನೋಡಿದಾಗ ಗೊತ್ತಾಗಿದ್ದು ಲಾರಿ ಡ್ರೈವರ್ಸ್ ಏನೇನು ಬೇಕೋ ಪ್ರತಿಯೊಂದು ಅಲ್ಲಿ ಸಿಗ್ತದೆ ಅಂತೇಳಿ. ಅಲ್ಲಿಂದ ಮತ್ತೆ ಡೀಸೆಲ್ ಹಾಕ್ಸ್ಕೊಂಡು ನಾನು ಮತ್ತೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಸೊ ನಾನು ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ 1:30 ಆಯಿತು. ಫಸ್ಟು ಮಾರ್ಕೆಟ್ ಹತ್ರ ಬಂದು ಗಾಡಿನ ಪೇಮೆಂಟ್ ಮಾಡಿಸಿ ಅಂಗಡಿ ಹತ್ರ ಹಾಕೋಷ್ಟೊತ್ತಿಗೆ ರಾತ್ರಿ 1:30. ಅಷ್ಟೊತ್ತಲ್ಲಿ ಯಾವುದೂ ಹೋಟೆಲ್ ಇರಲಿಲ್ಲ. ಸೊ ಹಾಗಾಗಿ ಝೊಮೊಟಲ್ಲಿ ಆರ್ಡ್ರ್ ಮಾಡಿದೆ. ಅದು 350 ರೂಪಾಯಿ 2 ರೊಟ್ಟಿ 1 ಕರಿಗೆ. ನನಗಂತೂ ಹೊಟ್ಟೆನೇ ಉರಿದೋಯ್ತು, ಅಷ್ಟೊಂದು ದುಡ್ಡು ಕೊಡಬೇಕಲ್ಲ ಅಂಥೇಳಿ. ಬಟ್ ಅನಿವಾರ್ಯ, ಟೈಮ್ ಹಂಗಿದೆ. ಸೊ ಇವತ್ತಿನ ಕತೆ ಇಷ್ಟು. ನಾಳೆ ಹೇಳ್ತೀನಿ. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.